Guys, welcome to Sai Study Circle. Guys, ನೆನ್ನೆ 24-25 ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡಿದ್ವಿ, ಕರೆಕ್ಟಾ? ಇವತ್ತು ಅದೇ ಪ್ರಾಬ್ಲಮ್ನೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಹೆಂಗ್ ಮಾಡೋದು? ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್ನೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬಹುದು, ಆರಾಮಾಗಿ ಮಾಡಬಹುದು. ಹೆಂಗ್ ಮಾಡೋದು ಅದನ್ನ ನಾವು ನೋಡೋಣ. ಫಸ್ಟ್ ಕ್ವಶನ್ ಓದೋಣ. ಓದಿದ್ರೆ ಏನ್ ಅರ್ಥ ಆಗುತ್ತೆ ಅಂತ ನೋಡೋಣ. From the following balance sheets of Viditi Limited and additional information, prepare cash flow statement. ಅಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ, ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡೋಣ. ಇಲ್ಲಿ ಲಯಬಿಲಿಟೀಸ್ ಅಸೆಟ್ಸ್ ಕೊಟ್ಟಿದ್ದಾರೆ, ಹಾಗೆ ಒಂದು 3 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಓಕೆನಾ ಸರ್? ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್? ನೋಡಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಆಗಿದ್ರೆ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ತಾ ಇದ್ವಿ, ಕರೆಕ್ಟ್ ಏನಪ್ಪ? ಈಗ ನಾವೇನ್ ಮಾಡೋಣ ಅಂದ್ರೆ ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮುಗಿಸ್ಬಿಡೋಣ, ಸೊ ದಟ್ ಅದೇ ಸ್ಟೆಪ್ಸ್ ನ ಫಾಲೋ ಆದಂಗೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ಮಾಡೋದಕ್ಕೆ ಮುಂಚೆ ನೋಡಿ, ನಿಮ್ಮ ಎದುರುಗಡೆ ಇಲ್ಲಿ ಒಂದು ಬ್ರೌಷರ್ ಇದೆ. ಇದು ಬಂದು ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ, ಇಲ್ಲಿ MBA ಗೆ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ, ಹಾಗೆ ಒಳ್ಳೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇದೆ, ಹಾಗೆ ಒಂದು 50 ಎಕರೆ ಲ್ಯಾಂಡ್ ಅಲ್ಲಿ ಒಳ್ಳೆ ಕ್ಯಾಂಪಸ್ ಇದೆ, ಒಳ್ಳೆ ಪ್ರೊಫೆಸರ್ಸ್, ಡಿಗ್ರಿ PhD ಮಾಡಿರೋರು ಇದ್ದಾರೆ. ಹಾಗೆ ಆ ಕಾಲೇಜಲ್ಲಿ ನಾನು ಕೂಡ ಅರ್ಜೆಂಟ್ ಫ್ಯಾಕಲ್ಟಿ ಅಥವಾ ಗೆಸ್ಟ್ ಫ್ಯಾಕಲ್ಟಿ ಆಗಿ ಬರ್ತೀನಿ. ನಾನು ಪಾಠ ಕೇಳ್ಬೋದು ಅಂದ್ರೆ ನೀವು ಅಲ್ಲೂ ಜಾಯಿನ್ ಆಗ್ಬೋದು. PGCET ಬರ್ದಿರೋರು ದಯವಿಟ್ಟು ಈ ಸಂಭ್ರಮ್ ಕಾಲೇಜ್ನ ಆಯ್ಕೆ ಮಾಡ್ಕೊಳ್ಬಹುದು. ಅದ್ರದ್ದು ಕೋಡ್ ಇಲ್ಲಿದೆ, ಓಕೆನಾ? ಆ ಕೋಡ್ ಹಾಕಿದ್ರೆ ನೀವು ಕೌನ್ಸಿಲಿಂಗ್ ಟೈಮ್ ನಲ್ಲಿ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದು ಒಂಥರ ಬಿಸ್ನೆಸ್ ಸ್ಕೂಲ್ ಇದ್ದಂಗಿದೆ, ಆರಾಮಾಗಿ ನೀವು ಜಾಯಿನ್ ಆಗಬಹುದು. ಈಗ ಮುಂದುವರಿಯೋಣ. ಈಗ ಫಸ್ಟ್ ನಾವು ಏನಂತ ಹೇಳಿದೆ, ವಿ ಹ್ಯಾವ್ ಟು ಕಂಪ್ಲೀಟ್ ದ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅದನ್ನ ಮಾಡಬೇಕು ಅಂದ್ರೆ ಫಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ದು ಅಂತ ಗೊತ್ತಾಗಬೇಕು. ಕರೆಂಟ್ ಅಸೆಟ್ಸ್ ನೋಡಿ, ಸ್ಟಾಕು, ಡೆಟಾರ್ಸ್ ಅಷ್ಟೇ ಇರೋದು, ಕರೆಕ್ಟಾ? ಕ್ಯಾಶ್ ಇಲ್ಲ. ಯಾಕೆಂದ್ರೆ ಕ್ಯಾಶ್ ಎಲ್ಲಿ ಬರುತ್ತೆ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇಲ್ಲಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಸ್ಟಾಕು 2,60,000ದಿಂದ 4.5 ಲಕ್ಷ ರೂಪಾಯಿ ಆಗಿದೆ, ಇನ್ಕ್ರೀಸ್ ಆಗಿದೆ. ಎಷ್ಟಿದೆ? ಎಷ್ಟಕ್ಕೆ? 260, 450. ಹಾಗಾದ್ರೆ ಸ್ಟಾಕು ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ? 1,10,000ನ 90,000ನ ಎಷ್ಟು? ನಾನೇ ಮಾಡ್ತೀನಿ ಬಿಡಪ್ಪ. 0, 15ರಲ್ಲಿ 6 ಹೋದ್ರೆ 9, 3ರಲ್ಲಿ 1, 1,90,000. ಓಕೆನಾ? ಹಾಗೆ ಡೆಟಾರ್ಸ್ ನೋಡಿ, 2 ಲಕ್ಷದಿಂದ 1,80,000 ಆಗಿದೆ, ಡಿಕ್ರೀಸ್ ಆಗಿದೆ. ಅದಕ್ಕೆ ಡಿಕ್ರೀಸ್ ಅಲ್ಲಿ ಎಷ್ಟಾಗಿದೆ? 20,000 ಡಿಕ್ರೀಸ್ ಆಗಿದೆ. ಕರೆಕ್ಟ್ ಏನಪ್ಪ? ಎಸ್ ಆರ್ ನಾಟ್? ಎಸ್ ಸರ್. ಕ್ಯಾಶ್ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ 85,000 ಇದೆ, ಇದನ್ನ ಪ್ಲಸ್ ಮಾಡಬೇಕು. ಕ್ಲೋಸಿಂಗ್ ಎಷ್ಟಿದೆಯಪ್ಪ ಅಂದ್ರೆ 1,35,000 ರೂಪಾಯಿ ಇದೆ. ಅಲ್ಲಿಗೆ ಅಷ್ಟು ಐಟಮ್ಸ್ ಮುಗೀತು ಅಸೆಟ್ಸ್ ಅಲ್ಲಿ, ಕರೆಕ್ಟ್ ಏನಪ್ಪ? ಈಗ ಲಯಬಿಲಿಟೀಸ್ ಬರೋಣ. ಲಯಬಿಲಿಟೀಸ್ ಅಲ್ಲಿ ನಮ್ಗೆ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, 3 ಕರೆಂಟ್ ಲಯಬಿಲಿಟೀಸ್. ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ, ಕರೆಕ್ಟ್ ಏನಪ್ಪ? ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆಗಿದ್ದಾರೆ, ಅದಕ್ಕೆ ಕ್ರೆಡಿಟಾರ್ಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ? 90,000 ಇನ್ಕ್ರೀಸ್ ಆಗಿದೆ, ಕರೆಕ್ಟ್ ಏನಪ್ಪ? ಹಾಗೆ ಬಿಲ್ಸ್ ಪೇಯಬಲ್ ಅದು ಇನ್ಕ್ರೀಸ್ ಆಗಿದೆ, ಬಿಲ್ಸ್ ಪೇಯಬಲ್ 10,000. ಹಾಗೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅದು ಕೂಡ ಇನ್ಕ್ರೀಸ್ ಆಗಿದೆ, ಕರೆಕ್ಟಾ? ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 10,000 ರೂಪಾಯಿ ಇನ್ಕ್ರೀಸ್ ಆಗಿದೆ. ಅಲ್ಲಿಗೆ 5,000 ಅಲ್ವಾ ಇನ್ಕ್ರೀಸ್ ಆಗಿರೋದು? 10,000 ಅಂತ ಹೇಳಿದ್ರು ಅಂತೀಯಾ? 5,000 ಇನ್ಕ್ರೀಸ್ ಆಗಿದೆ. ನೋಡಿ, ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಯಾವ ತರ ಮಾಡ್ತಾ ಇದ್ವೋ ಅದೇ ತರನೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಅಡ್ಜಸ್ಟ್ಮೆಂಟ್ ಮಾಡಿದೀವಲ್ವಪ್ಪ? ಮಾಡಿದೀವಿ. ಈಗ ನೆಕ್ಸ್ಟ್ ಸರ್, ನೆಕ್ಸ್ಟ್ ಪೋರ್ಷನ್ ಏನು ಸರ್? ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಬನ್ನಿ.
ಬಂದ್ರಾ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ನೋಡಿ. ಇನ್ಕ್ರೀಸ್ ಆಗಿದೆ, 6 ಲಕ್ಷದಿಂದ 7.5 ಲಕ್ಷ ಆಗಿದೆ. 1.5 ಲಕ್ಷ ಇಶ್ಯೂ ಆಗಿದೆ ಅಲ್ವಾ, ಇಲ್ಲಿ ಬರೆದು ಬಿಡೋಣ. ಆಯ್ತೇನಪ್ಪ? ಅಲ್ಲಿಗೆ ಆ ಪಾಯಿಂಟ್ ಮುಕ್ತಾಯ ಆಯ್ತು. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಪನಿಂಗ್ 50 ಇದೆ, ಕ್ಲೋಸಿಂಗ್ 75 ಇದೆ. ಅಲ್ಲಿಗೆ 75 ಮೈನಸ್ 50 ಒಟ್ಟು ಎಷ್ಟು ಬರುತ್ತೆ? 25,000 ಈ ವರ್ಷ ಅರ್ನ್ ಮಾಡಿರೋ ಪ್ರಾಫಿಟ್ ಪ್ಲಸ್ ಅಲ್ಲಿ ಇರ್ತಾ ಇದೆ. ಕ್ಲಿಯರ್ ಏನಪ್ಪ? ಅಲ್ಲಿಗೆ ಇನ್ನೇನಿದೆಯಪ್ಪ, ಲಾಂಗ್ ಟರ್ಮ್ ಡೆಟ್ ಅಂತ ಇದೆ. 2 ಲಕ್ಷದಿಂದ 4 ಲಕ್ಷ ಆಗಿದೆ. 2 ಲಕ್ಷ ಈ ಸರಿ ಲೋನ್ ಅನ್ನ ತಗೊಂಡಿದ್ದೀವಿ ನೋಡಿ. ಲೋನ್ ಬಾರೋ 2 ಲಕ್ಷ ನೋಡಿ. ಲೈಬಿಲಿಟಿ ಸೈಡ್ ಅಲ್ಲಿ ಎಲ್ಲ ಪಾಯಿಂಟ್ಗಳು ಮುಗಿದೇ ಹೋಯ್ತು. ಮುಗಿತಾ ಇಲ್ವಪ್ಪ? ಮುಗಿದೋಯ್ತು. ಈಗ ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 3.5 ಇಂದ 1.5 ಲಕ್ಷ ಆಗಿದೆ, 5 ಲಕ್ಷ ಆಗಿದೆ. 1.5 ಲಕ್ಷ ಜಾಸ್ತಿ ಆಗಿದೆ. ಕರೆಕ್ಟಾ? ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಕೊಟ್ಟಿದ್ದಾನ ಅಂದ್ರೆ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ ನೋಡಿ. ಬಿಲ್ಡಿಂಗ್ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ 1,50,000. ಅಕೌಂಟ್ ಅವಶ್ಯಕತೆ ಇಲ್ಲ. 3.5 ಇಂದ 5 ಲಕ್ಷ ಆಗಿದೆ. ಅದರ ಅರ್ಥ 1.5 ಲಕ್ಷ ಪರ್ಚೇಸ್ ಮಾಡಿದ್ವಿ, ಅದನ್ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1.5 ಲಕ್ಷ ರೂಪಾಯಿ ಇಲ್ಲಿ ಹಾಕೊಂಡ್ಬಿಡ್ತೀನಿ. ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ನಂಬರ್ 3 ಮುಗೀತು, ಬಿಲ್ಡಿಂಗು ಮುಗೀತು. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಮೆಷಿನರಿ. ಮೆಷಿನರಿಗೆ ಅಡ್ಜಸ್ಟ್ಮೆಂಟ್ ಇದೆ. ಎಷ್ಟು ಅಡ್ಜಸ್ಟ್ಮೆಂಟ್ ಇದೆ? ಒಂದೇ ಒಂದಿದೆ. ಕರೆಕ್ಟಾ? ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಒಂದು ಮೆಷಿನರಿ ಅಕೌಂಟ್ ಓಪನ್ ಮಾಡೋಣ. ಮೆಷಿನರಿ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? ಮೆಷಿನರಿ 3 lakhs ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ? 4 lakhs ಇದೆ. ಕರೆಕ್ಟಾ? ನೋಡಿ, ಇದರಿಂದಾನೇ ಅರ್ಥ ಆಗುತ್ತೆ ಏನಂತ. ಜಾಸ್ತಿ ಆಗಿದೆ. ಮೆಷಿನರಿ ಜಾಸ್ತಿ ಆಗಿದ್ರೆ ಏನ್ ಮಾಡಿರ್ತೀವಿ? ಪರ್ಚೇಸ್ ಮಾಡಿರ್ತೀವಿ. ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಹಳೆ ಅಸೆಟ್ ಮೇಲೆ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಿದ್ದಾನೆ. ಎಷ್ಟಂತೆ? 20,000. ಕರೆಕ್ಟಾ? ಹಾಗಾದ್ರೆ ನಮ್ಗೆ ಒಟ್ಟು 4,20,000 ಆಯ್ತು. ಈ 4,20,000 ಡೆಬಿಟ್ ಅಲ್ಲಿ ಹಾಕೋಣ. ಅಲ್ಲಿಗೆ ಈ ವರ್ಷ ಒಟ್ಟು 1 ಲಕ್ಷ ಅಲ್ಲ, 1,20,000 ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿದ್ದೀವಿ. ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಪರ್ಚೇಸಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕೋತೀನಿ. ಈಗ ನಾನು ಪರ್ಚೇಸ್ ಮಾಡಿರೋದ್ರಿಂದ ಪ್ಲಾಂಟ್ ಮೆಷಿನರಿ 1,20,000, ಹಾಗೆ ಡಿಪ್ರಿಸಿಯೇಷನ್ ಆಗಿರೋದ್ರಿಂದ ಕರೆಕ್ಟ್ ಏನಪ್ಪ? ಮೆಷಿನರಿ ಮೇಲೆ ಇಲ್ಲ ಹಾಕೊಳ್ತಾ ಇದ್ದೀನಿ. ಕ್ಲಿಯರ್ ಏನಪ್ಪ? ಕ್ಲಿಯರ್ ಇಲ್ವಾ? ಕ್ಲಿಯರ್. ನೆಕ್ಸ್ಟ್ ಮೆಷಿನರಿನೂ ಆಗೋಯ್ತು. ಫರ್ನಿಚರ್ ಅಡ್ಜಸ್ಟ್ಮೆಂಟ್ ಇದೆ, ಡಿಪ್ರಿಸಿಯೇಷನ್ 20,000 ಆಗಿದೆ ಅಂತ ಹೇಳ್ತಾ ಇದ್ದೇನೆ ನೋಡಿ. ಫರ್ನಿಚರ್ 1,85,000ದಿಂದ 2,05,000 ಆಗ್ತಾ ಇದೆ. ಹಾಗಾದ್ರೆ ಒಂದು ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಅಕೌಂಟ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 1,85,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 2,05,000. ಡಿಪ್ರಿಸಿಯೇಷನ್ ಎಷ್ಟಾಗಿದೆ? 20,000. ಕರೆಕ್ಟಾ? ಅಲ್ಲಿಗೆ ನಮಗೆ 2,25 225 ಇನ್ನ ಎಷ್ಟು ಜಾಸ್ತಿ ಆಗಿರುತ್ತೆ? 40,000 rupees ಅಷ್ಟು ಜಾಸ್ತಿ ಆಗಿದೆ. ಇದನ್ನು ಕೂಡ ಟು ಬ್ಯಾಂಕ್ ಅಕೌಂಟ್ ಪರ್ಚೇಸಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆಯೋಣ. ಆಯ್ತೇನಪ್ಪ? ಈಗ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಪರ್ಚೇಸ್ ಮಾಡಿರೋದ್ರಿಂದ ಅದು ಪರ್ಚೇಸಸ್ ಅಲ್ಲಿ ಹಾಕೋಣ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಓಕೆನಾ? ಇದೊಂದು 20,000 ಇಲ್ಲಿ ಹಾಕೋಣ. ಆಯ್ತೇನಪ್ಪ? ಅಲ್ಲಿಗೆ ಫರ್ನಿಚರ್ ಆಯ್ತು, ಸ್ಟಾಕ್ ಆಯ್ತು, ಡೆಟಾಸ್ ಆಯ್ತು, ಕ್ಯಾಶ್ ಆಯ್ತು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಓಪನಿಂಗ್ ಅಲ್ಲಿ ಇದೆ, ಕ್ಲೋಸಿಂಗ್ ಅಲ್ಲಿ ಇಲ್ಲ. 10,000 ರೂಪಾಯಿ ಡಿಪ್ರಿಸಿಯೇಷನ್ ಐ ಮೀನ್ ಎಕ್ಸ್ಪೆನ್ಸಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ರಿಟರ್ನ್ ಆಫ್ ಮಾಡಿದ್ದೀವಿ. ಓಕೆ ಏನಪ್ಪ? ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್. ಎರಡನೇ ಅಡ್ಜಸ್ಟ್ಮೆಂಟ್ ಅದೇ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಎಲ್ಲ ಐಟಮ್ಸ್ ಮುಗೀತು ನೋಡಿ. ಎಷ್ಟು ಎಂಟ್ರೀಸ್ ಇದೆ? ಇದು ಈಸಿ ಆಗಿದೆಯಲ್ಲಪ್ಪ? ಇದೆ. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇದನ್ನ ಆಡ್ ಮಾಡಬೇಕು. 50,000ನ ಆಡ್ ಪ್ಲಸ್ ಮಾಡಬೇಕು. ಅಲ್ಲಿಗೆ ಪ್ಲಸ್ 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 ಆಗುತ್ತೆ, 75,000 ಆಗುತ್ತೆ. ಇಲ್ಲಿ ಮೈನಸ್ ಅಮೌಂಟ್ ಯಾವುದು ಇಲ್ಲ. ಕರೆಕ್ಟಾ? ಅಲ್ಲಿಗೆ ಪ್ಲಸ್ 75,000.
ಇದು ಪ್ಲಸ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,25,000 1,25,000 ಆಡ್ ಮಾಡಿದ್ರೆ 2 ಲಕ್ಷ ಬರುತ್ತೆ. ಕರೆಕ್ಟ್ ಏನಪ್ಪ? ಇದು ಕೂಡ ಪ್ಲಸ್. 1,90,000 ಮೈನಸ್ ವ್ಯಾಲ್ಯೂ ಇದೆ. 1,90,000 ಮೈನಸ್ ವ್ಯಾಲ್ಯೂ ಇದೆ. ಸೊ 2 ಲಕ್ಷ ಪ್ಲಸ್ ಅಲ್ಲಿ ಮೈನಸ್ 1,90,000 ಹೋದ್ರೆ ಇನ್ನ ಪ್ಲಸ್ 10,000 ಬರ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಏನೂ ಇಲ್ಲ. ಅಲ್ಲಿಗೆ ಪ್ಲಸ್ 10,000 ರೂಪಾಯಿನ ನಾವೇನ್ ಮಾಡ್ಬೋದು? ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕರೀಬಹುದು. ಕರೆಕ್ಟ್ ಏನಪ್ಪ? ಈಗ ಇಲ್ಲಿ ಪ್ಲಸ್ 10,000 ಹಾಕೋಣ. ಓಕೆನಾ? ಇಲ್ಲಿ ಪ್ಲಸ್ ಏನೂ ಇಲ್ಲ. ಮೈನಸ್ ವ್ಯಾಲ್ಯೂಗಳು ನೋಡಿದ್ರೆ 1, 2, 70, 3, 10 ಇದೆ. ಕರೆಕ್ಟ್ ಏನಪ್ಪ? 3,10,000 ಇದೆ. ಅಲ್ಲಿಗೆ 3,10,000 ಮೈನಸ್ ಅಂದ್ರೆ ಮೈನಸ್ 3 ಲಕ್ಷ ಬರ್ತಾ ಇದೆ. ಕರೆಕ್ಟ್ ಏನೇ? ಈಗ ಇಲ್ಲಿ ನೋಡಿ, ಪ್ಲಸ್ ವ್ಯಾಲ್ಯೂ ಒಟ್ಟು ನಮ್ಮ ಹತ್ರ ಎಷ್ಟಿದೆ? 3.5 ಲಕ್ಷ ಇದೆ. ಪ್ಲಸ್ ವ್ಯಾಲ್ಯೂ 3.5 ಲಕ್ಷ ಇದೆ. ಕರೆಕ್ಟಾ? ಮೈನಸ್ ವ್ಯಾಲ್ಯೂಸ್ ಏನು ಇಲ್ಲ. ಕರೆಕ್ಟಾ? ಈಗ ಪ್ಲಸ್ ಅಲ್ಲಿ ಮೈನಸ್ ಹೋದ್ರೆ ಇನ್ನ ಪ್ಲಸ್ 50,000. ಕರೆಕ್ಟ್ ಏನಪ್ಪಾ? ಈಗ 50 ಪ್ಲಸ್ 85 ಒಟ್ಟು ಎಷ್ಟಾಯ್ತು? 1,35,000 ಆಯ್ತು. ಇದನ್ನ ಮಾಡೋದಕ್ಕೆ ನಮ್ಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸಿಯಾಗಿ ಮಾಡಬಹುದು. ಇದು ಆಕ್ಚುಯಲ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಬಟ್ ನಾವು ಮಾಡಿರೋದಿಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬಹುದು. ಓಕೆನಾ? ಇದೇ ಪ್ರಾಬ್ಲಮ್ ಬೇಕಾದ್ರೆ ಕ್ಯಾಶ್ ಫ್ಲೋಗೂ ಕೇಳ್ಬೋದು. ಅರ್ಥ ಆಯ್ತಾ? ಕ್ಲಿಯರ್ ಆಗಿ?